ವೀಕ್ಷಕರಿಗೆಲ್ಲರಿಗೂ ನಮಸ್ತೆ. ಹತ್ತೂರ ಒಡೆಯನಾದಂಥ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ನಾವಿವತ್ತಿದ್ದೇವೆ. ಪುತ್ತೂರಿನ ಜಾತ್ರೆ ಅಂತ ಹೇಳಿದರೆ ಅದೊಂದು ಉತ್ಸವ ಅಂತ ಹೇಳ್ಬೋದು, ಅದೊಂದು ಮಹೋತ್ಸವ, ಅದೊಂದು ಸಂಭ್ರಮ ಕೂಡ ಹೌದು. ಹಾಗಾದರೆ ಪುತ್ತೂರು ಜಾತ್ರೋತ್ಸವದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು, ಆಚರಣೆಗಳು ನಡೀತಾ ಇದೆ, ಇದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಜಾತ್ರಾ ಗದ್ದೆಯಲ್ಲಿ ನಾವು ಇವತ್ತು ಬಂದಿದ್ದೇವೆ. ನಮ್ಮೊಟ್ಟಿಗೆ ಒಬ್ಬರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಂಚ ಒಂದುಂಡು ಜಾತ್ರೆ ಪೂರ ಬಾರಿ ಪೊರ್ಲ ಒಂದುಂಡು ಎಂಕ್ಲ ಒಂಜಿ ಸ್ಟಾಲ್ ಬಾರ್ದ ಐಕ್ ಮಾತ ಸಪೋರ್ಟ್ ಅನ್ಪುಲೆ ಮಾತ ಪೊರ್ಲು ನಟತೊಂದುಂಡು ಮಾತ ಜನ ಸೇರೊಂದುಲ್ಲೇರು ಮಾತ ಬಲ್ಲಿ ಜಾತ್ರೆನು ಒಂಜಿ ತೂಲೆ ಜಾತ್ರೆ ಬಗ್ಗೆ ಜಾತ್ರೆ ಬಂಡ ಪುತ್ತೂರ್ದ ಒಂಜಿ ಮೈನ್ ಮಹಾಲಿಂಗೇಶ್ವರ ದೇವರನ ಐಕ್ ಮಾತ ಪುತ್ತೂರದ ಜನಕ್ಕಲು ಬರ್ಪೇರು ಅಂಚ ಪಂಡ ಐತೆ ಮಸ್ತ್ ಜನಪುರ ಬರೊಂದುಲ್ಲೇರು ಒಂದು ಆಕರ್ಷಣೆ ಎಂದು ಪಣೋಲಿ ಎಂಕಿಲ ಪುತ್ತೂರು ಜಾತ್ರೆ ಪಂಡ ಒಂಜಿ ಮಾತೆರೆಗ್ಲ ಗೊತ್ತಿಪ್ಪುನ ಒಂಜಿ ವಿಷಯ ಆಯ್ಕೆ ದಾದ ಪಂಡ್ಪನೆ ರೈಟ್ ದಾದ ಅಂದ್ ಪನ್ಪುನ ಪುತ್ತೂರ್ದ ಜನಕ್ಕಲು ಬಾರಿ ಓಕೆ ದಾಕ್ಲಿ ಒಂಜಿ ಇಂಕ್ಲ ಸ್ಟಾಲ್ ಬಾರ್ದ ಐಕ್ ಮಾತ ವಿಸಿಟ್ ಬರ್ಲಿ ನಮ್ಮ ಪುತ್ತೂರ್ದಕ್ಲೆ ಒಂಜಿ ಜವನೇರಿ ಸಪೋರ್ಟ್ ಅನ್ಪುಲೆ ಮಾತ. ಜಾತ್ರೆ ಅಂತ ಹೇಳಿದ್ರೆ ಬಲಿ ಎಲ್ಲ ಒಂದು ಕಡೆ ಆದ್ರೆ, ದೇವರ ಅಭಿಷೇಕ ಕಾರ್ಯಕ್ರಮಗಳೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ನಡೆಯುವಂಥದ್ದು ಪುತ್ತೂರಿನ ವಿಶೇಷ ಆಕರ್ಷಣೆ ಅಂತ ಹೇಳಿರ್ಬೋದು. ಪುತ್ತೂರು ಜಾತ್ರೆಗೆ ಬಂದ್ಮೇಲೆ ಒಂಜಿ ಚರ್ಮುರಿ ತಿಂದು ಪೋಕ ಅನ್ನುವಂಥ ಮಾತೇ ಇದೆ. ಅದಲ್ಲದೆ ಪ್ರಭು ಚರ್ಮುರಿ ಅನ್ನುವಂಥದ್ದು ಪುತ್ತೂರು ಜಾತ್ರೆಯಲ್ಲಿ ಒಂದು ಹೈಲೈಟ್ ಆಗಿರುವಂಥ ವಿಷಯ. ಹಾಗಾದ್ರೆ ಬನ್ನಿ ಪುತ್ತೂರು ಜಾತ್ರೆಯಲ್ಲಿ ಪ್ರಭು ಚರ್ಮುರಿ ಅವರನ್ನೇ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಪ್ರಭು ಚರ್ಮುರಿಯ ಮಾಲಕರಾದಂತಹ ರಾಜೇಶ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗೆ ನಡೀತಾ ಇದೆ ಸರ್ ಪುತ್ತೂರಿನ ಜಾತ್ರೆ ಅಂತ ಹೇಳಿದ್ರೆ ಅದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಅದಲ್ಲದೆ ಪ್ರಭು ಚರ್ಮುರಿ ತಿನ್ಲಿಕ್ಕಂತಾನೆ ಜಾತ್ರೆಗೆ ಬರುವವರಿದ್ದಾರೆ, ಏನ್ ಹೇಳ್ತೀರಿ ಸರ್? ಈ ಸಲ ಒಳ್ಳೆ ಜನ ಸೇರಿದ್ದಾರೆ. 10ನೇ ತಾರೀಕಿಂದಲೇ ಒಳ್ಳೆ ಜನ ಉಂಟು ಈ ಸಲ. ಹೌದು, ಯಾವಾಗಲೂ 15 ಮತ್ತು 16, 17, 3 ದಿವಸ ಜನ ಇದ್ರು. ಈ ಸಲ 10 ತಾರೀಕಿಂದಲೇ ಒಳ್ಳೆ ಜನ ಇದ್ದಾರೆ ಈ ಸಲ. ಅದಲ್ಲದೆ ಪ್ರಭು ಚರ್ಮುರಿಯಲ್ಲಿ ಪ್ರತಿ ವರ್ಷ ಜಾತ್ರೆಗೆ ಒಂದಲ್ಲ ಒಂದು ಸ್ಪೆಷಲ್ ಐಟಮ್ ಮಾಡ್ತೀರಿ ಸರ್. ಈ ಸರ್ತಿ ಏನ್ ಸ್ಪೆಷಲ್ ಐಟಮ್ ಮಾಡಿದ್ರಿ? ಈ ಸರ್ತಿ ಗುಜ್ಜೆ ಕಬಾಬ್ ಅಂತೇಳಿ ಸ್ಪೆಷಲ್ ಐಟಮ್ ಮಾಡಿದ್ದೇವೆ. ಸರ್ ಎಷ್ಟು ಐಟಮ್ಗಳಿದೆ ಸರ್? ಇಲ್ಲಿಗ ನಾವು 2 ಐಟಮ್ ಮಾಡಿದ್ದೇವೆ. ಯಾಕಂದ್ರೆ ತುಂಬಾ ಐಟಮ್ ಮಾಡಿದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾರ್ಮಲ್ ಚರ್ಮುರಿ ಮತ್ತೆ ರಾಕೆಟ್ ಚರ್ಮುರಿ ಅಂತ ಇಟ್ಟಿದ್ದೇವೆ. ಹಾಗೆ ಚಾಟ್ಸ್ ಉಂಟು. ಚಾಟ್ಸಲ್ಲಿ ಮಸಾಲೆ ಪುರಿ, ಪಾನಿಪುರಿ, ಸೇವ್ ಪುರಿ, ಮತ್ತೆ ಸ್ವೀಟ್ ಕಾರ್ನ್, ಜ್ಯೂಸ್ ಐಟಮ್, ಲೈಮ್ ಸೋಡಾ. ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಒಳ್ಳೆದುಂಟು. ಪ್ರತಿ ವರ್ಷ ಬರುವಾಗ ಇನ್ನೂ ಸಹ ಹೆಚ್ಚು ಬಂದಿದ್ದಾರೆ ಸರ್ ಈ ಸರ್ತಿ? ಒಳ್ಳೆ ಜನ ಬಂದಿದ್ದಾರೆ. ಹೌದು. ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಇನ್ನೊಂದು ವಿಶೇಷ ಆಕರ್ಷಣೆ ಏನು ಅಂತ ಹೇಳಿದ್ರೆ, ಮಕ್ಕಳು ದೊಡ್ಡವರು ಎಲ್ಲ ಏಜ್ ಕ್ಯಾಟಗರಿಯವರು ಕೂಡ ನೋಡಬೇಕು, ಆಡಬೇಕು ಅಂತ ಹೇಳುವಂಥ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಆಟ. ನಾವು ಜಾಯಿಂಟ್ ವೀಲು, ಬ್ರೇಕ್ ಡ್ಯಾನ್ಸ್ ಎಲ್ಲ ಅಂತ ಹೇಳ್ತೇವಲ್ಲ ಅದು. ಅದಲ್ಲದೆ ಪುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಜಾಯಿಂಟ್ ವೀಲ್ ಡೋರ ಕುಲ್ಲೋಡೆ, ಬ್ರೇಕ್ ಡ್ಯಾನ್ಸ್ ಡೋರ ಕುಲ್ಲೋಡೆ ಅಂತ ಹೇಳುವವರು ಕೂಡ ಇದ್ದಾರೆ. ಹಾಗಾದರೆ ಈ ವರ್ಷ 2024ರಲ್ಲಿ ಯಾವ ರೀತಿಯಾಗಿರುವಂಥ ಆಟಗಳು, ಯಾವ ರೀತಿಯಾಗಿರುವಂಥ ಹೊಸ ಹೊಸ ಗೇಮ್ಸ್ಗಳೆಲ್ಲ ಬಂದಿದೆ, ಇದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಈಗ ಇನ್ನೊಂದು ಸ್ಟಾಲಿಗೆ ಬಂದಿದ್ದೇವೆ. ಇಲ್ಲಿದ್ದು ಅಂಗಡಿಯ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಬನ್ನಿ ಹಾಗಾದ್ರೆ ಅಂಗಡಿಯವರಲ್ಲೇ ಕೇಳುವ ಏನಿಲ್ಲಿ ಏನು ನಡೀತಾ ಇದೆ ಅಂತ. ಎಂತ ಹೆಸರು ಸರ್ ನಿಮ್ಗೆ? ಗೌತಮ್ ಅಂತ. ಅಂಗಡಿ ಹೆಸರೇನು ಸರ್? ಕುಳಿಕಿ ತಕತ ಅಂತ. ಸ್ಪೆಷಲ್ ಇದೆ, ಯಾಕೆ ಸರ್ ಆ ಕುಳಿಕಿ ತಕತ ಅಂತ ಹೆಸರು? ಆಕ್ಚುಲಿ ನಾವು 4 years ಇಂದ ಆಗ್ತಾ ಇದೀವಿ. ಕುಳಿಕಿ ಹಬ್ಬ ಅಂತ ಹೇಳಿ ಇಡ್ತಾ ಇದೀವಿ. ಈ ಸಲ ಒಂದ್ಸಲ ಡಿಫ್ರೆಂಟ್ ಆಗಿ ಇಡುವ ಅಂತ ಹೇಳಿ ಕುಳಿಕಿ ತಕತ ಅಂತ ಇಟ್ಟಿದ್ದೀವಿ. ಅದರಿಂದ ಏನೆಲ್ಲ ಸ್ಪೆಷಲ್ ಇದೆ ಸರ್? ನಮ್ಮ ಸ್ಪೆಷಲ್ ಬಂದ್ಬಿಟ್ಟು ಕುಳಿಕಿ ಸರ್ಬತ್ ಮತ್ತೆ ಫುಲ್ ಜಡ್ ಸೋಡಾ. ನಾವು ಕುಳಿಕಿಯಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ನಮ್ಮದು. ಲಿಮ್ಟಿ, ಬ್ಲ್ಯಾಕ್ ಕರೆಂಟ್, ಆ ಥರ ತುಂಬ ಫ್ಲೇವರ್ಸ್ ಇದೆ ನಮ್ಮದು. ದೆನ್ ಫುಲ್ ಜಡ್ ಸೋಡಾ ಆ್ಯಕ್ಚುಲಿ ಇಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ, ಇಲ್ಲಿ ಮಾತ್ರ ಸಿಗೋದು ಅನ್ಸುತ್ತೆ. ಸೊ 2 ಕೇರಳ ಸ್ಪೆಷಲ್ ಜ್ಯೂಸಸ್ ನಮ್ಮದು. ಹೇಗಿದೆ ಸರ್ ರೆಸ್ಪಾನ್ಸ್? ರೆಸ್ಪಾನ್ಸ್ ಒಳ್ಳೇದಿದೆ. ಮತ್ತೆ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳುದಿದ್ರೆ ಏನು ಹೇಳ್ತೀವಿ?
ಜಾತ್ರೆ ಅಂದರೆ ನನಗೆ ಹೊಸತಲ್ಲ, ನಾವು ಪುತ್ರಲ್ಲೇ ಇದ್ದದ್ದು, ಸೊ ಒಳ್ಳೆಯದಿದೆ. ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್ ಒಳ್ಳೆಯದಿದೆ. ಥ್ಯಾಂಕ್ ಯು. ಪುತ್ತೂರು ಜಾತ್ರೆಯಲ್ಲಿ ಕೇಳಿ ಬರ್ತಿರುವಂಥ ಒಂದೇ ಹೆಸರು ಅಂತ ಹೇಳಿದರೆ ಫ್ಲೇವರ್ಸ್ ಅಂತ. ಆಗ ನಾವೀಗ ಫ್ಲೇವರ್ಸಲ್ಲೇ ಬಂದು ನಿಂತಿದ್ದೇವೆ. ಯಾವ ರೀತಿಯಾದ ಐಸ್ ಕ್ರೀಮ್ಸ್ ಇದೆ, ಯಾವುದೆಲ್ಲ ಫ್ಲೇವರ್ಸ್ ಇದೆ, ಇದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಮ್ಮ ಫ್ಲೇವರ್ಸ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವುದೆಲ್ಲ ಫ್ಲೇವರ್ಸ್ ಐಟಮ್ಸ್ ಇದೆ ಸರ್ ಈ ಸರ್ತಿ ಐಸ್ ಕ್ರೀಮ್ ಸ್ಪೆಷಲ್ ಐಟಮ್ಸ್ ಯಾವುದೆಲ್ಲ? ನಾವು ಪ್ರತಿ ವರ್ಷ ಪುತ್ತೂರು ಜಾತ್ರೆಗೆ, ಇದು ನಮ್ಮದು 4ನೇ ವರ್ಷ ಆ್ಯಕ್ಚುಲಿ. ಸೊ ಪ್ರತಿ ವರ್ಷದಿಂದ ವರ್ಷಕ್ಕೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ನಮ್ಮ ಸ್ಪೆಷಾಲಿಟಿ ಏನಂತ ಹೇಳಿದರೆ ಡೆತ್ ಬೈ ಚಾಕ್ಲೇಟ್, ಮೋತಿಚೂರ್ ವಿತ್ ಐಸ್ ಕ್ರೀಮ್, ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್, ಮಿಲ್ಕ್ ಶೇಕ್ಸ್, ಇದನ್ನು ಆಮೇಲೆ ಡೆಸರ್ಟ್ ಡಿಲೈಟ್ ಅಂತ ಹೇಳೋ ಪ್ರಾಡಕ್ಟ್ನ ಲಾಸ್ಟ್ ಜಾತ್ರೆವರೆಗೆ ನಾವು ಬಿಟ್ಟಿದ್ದೇವೆ. ಈ ವರ್ಷ ಸ್ಯಾಂಡಿ ನಟ್ಸ್ ಅಂತ ಹೇಳೋ ಒಂದು ಹೊಸ ಪ್ರಾಡಕ್ಟ್ ಬಿಟ್ಟಿದ್ದೇವೆ. ಸೊ ಇದೇ ನಮ್ಮದು ಸ್ಪೆಷಾಲಿಟಿ. ಅಂದರೆ ರೆಗ್ಯುಲರ್ ಕ್ಯಾಂಡಿ, ಚೋಕೋಬಾರ್, ನಟ್ಟಿ ಬಾರ್, ಇದ್ರ ಜೊತೆಗೆ ಈ ಪಾರ್ಲರಲ್ಲಿ ನಿಮಗೆ ಸಿಗುತ್ತೆ ಐಸ್ ಕ್ರೀಮ್. ಸೊ ಅದೇ ರೀತಿಯಲ್ಲಿ ಒಂದು ಕನ್ವೀನಿಯಂಟ್ ಪ್ರೈಸಿಂಗ್, ಅಂದರೆ 50 to 70 ಇಸ್ ದ ಮ್ಯಾಕ್ಸಿಮಮ್ ಪ್ರೈಸ್. ಪಾರ್ಲರಲ್ಲಿ ಇರೋ ಥರ 120, 150 ಇರಲ್ಲ, 50 to 70 ಥರ ಇರೋ ಥರ ಒಂದು ಮಿನಿಮಮ್ ಪ್ರೈಸಲ್ಲಿ ನಾವು ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಜನರಲ್ ಐಸ್ ಕ್ರೀಮ್ಸ್ ಕೂಡ ಎಲ್ಲನೂ ಇದೆ. ಗಡ್ಬಡ್ ಇದೆ, ನಟ್ಟಿ ಬಾರ್ ಇದೆ, ಚೋಕೋಬಾರ್ ಇದೆ, ಎಲ್ಲ ಐಸ್ ಕ್ರೀಮ್ಸು ಅವೈಲೇಬಲ್ ಇದೆ. ಅದಲ್ಲದೆ ಪುತ್ತೂರು ಜಾತ್ರೆಗೆ ಬಂದವರು ಫ್ಲೇವರ್ಸಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಹೋಗೋದೇ ಇಲ್ಲ ಸರ್. ಏನು ಗುಟ್ಟು ಸರ್ ನಿಮ್ಮದು? ಗುಟ್ಟು ಜನರ ಸಪೋರ್ಟ್ ಅಂತ ಹೇಳಬೇಕು. ಮಹಾಲಿಂಗೇಶ್ವರ ದೇವರದ್ದು ಆಶೀರ್ವಾದ ಅಷ್ಟೇ. ಯಾಕಂದರೆ ಮೊದಲು ನಾವು ಸ್ಟಾರ್ಟ್ ಮಾಡೋ ಒಂದು 4 ಅಂಗಡಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು 7 ಅಂಗಡಿ ತನಕ ನಾವು ಪರ್ಚೇಸ್ ಮಾಡ್ಕೊಳ್ತೀವಿ. ಜನರ ರೆಸ್ಪಾನ್ಸ್ ಚೆನ್ನಾಗಿದೆ, ಅಷ್ಟು ಸ್ಟಾಕ್ ಆಗ್ತೀವಿ, ಅಷ್ಟು ಸೇಲ್ಸ್ ಕೊಡ್ತಿದೆ. ಸೊ ಪುತ್ತೂರು ಜಾತ್ರೆ ಬಂದು ನಮ್ಮದೊಂದು ಬ್ರ್ಯಾಂಡ್ ಡಿಸ್ಪ್ಲೇ ಆದರೆ ಅದೇ ನಮಗೆ ಸಮಾಧಾನ. ಯಾಕೆಂದರೆ ಇದರಷ್ಟು ಒಳ್ಳೆ ಬ್ರ್ಯಾಂಡಿಂಗ್ ಬೇರೆ ಎಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ದೇವರ ಆಶೀರ್ವಾದದೊಟ್ಟಿಗೆ ಒಳ್ಳೆ ರೀತಿಯ ಬ್ರ್ಯಾಂಡಿಂಗ್, ಅದೇ ನಮಗೆ ಒಂದು ದೇವರ ಆಶೀರ್ವಾದ ಅಂತ ಹೇಳ್ಬೋದು ಅಷ್ಟೇ. ಜನರು ತುಂಬ ಇಷ್ಟಪಡುವಂಥ ಐಸ್ ಕ್ರೀಮ್ ಯಾವುದು ಸರ್? ಸರ್ ಹೆಚ್ಚಾಗಿ ನಮ್ಮದು ಡೆತ್ ಬೈ ಚಾಕ್ಲೇಟ್ ತುಂಬಾ ಲೈಕ್ ಮಾಡ್ತಾರೆ. ಚಾಕ್ಲೇಟ್ ಕೇಕ್ ಜೊತೆ ವೆನಿಲಾ ಐಸ್ ಕ್ರೀಮ್, ಆಮೇಲೆ ಹಾಟ್ ಚಾಕ್ಲೇಟ್ ಸಾಸ್ ಜೊತೆ ಪೀನಟ್ಸ್ ಹಾಕಿ ಕೊಡುವಂಥದ್ದು. ನೋಡಿದ್ರಲ್ಲ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳಿತ್ತು, ಏನೆಲ್ಲ ಇತ್ತು, ಏನೇನು ವಿಶೇಷತೆಗಳೆಲ್ಲ ಇತ್ತು ಅಂತ ನಾನು ನಿಮಗೆ ಇವಿನ ಸಂಚಿಕೆಯಲ್ಲಿ ತೋರಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ವರ್ಷಾ, ಕಹಳೆ ನ್ಯೂಸ್, ಪುತ್ತೂರು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.